MCQ ಕ್ವಶನ್ ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಆನ್ಸರ್ ಬರ್ರಿ, ಅನಾವಶ್ಯಕವಾಗಿ ಯಾವುದೇ ಒಂದು ಹಾಕಕ್ಕೆ ಹೋಗಬೇಡಿ, ಸುಮ್ಮನೆ ಮಾರ್ಕ್ಸ್ ಪಡ್ಕೋತೀರಿ. ನಿಮ್ಮ ತಂದೆ ತಾಯಿ ಏನೋ ಒಂದು ಹೋಪ್ ಇಟ್ಕೊಂಡಿದ್ದಾರೆ ನೀವು ಪಾಸ್ ಆಗ್ತೀರಾ ಅಂತ, ಸೊ ಅವ್ರಿಗೆ ಏನಿದೆಲ್ಲ ಖುಷಿ ಕೊಡ್ರಿ. 2024 ನಲ್ಲಿ ಓಕೆ ನ್ಯೂ ಇಯರ್ ಇರುತ್ತೆ, ಹ್ಯಾಪಿ ನ್ಯೂ ಇಯರ್ ಇರುತ್ತೆ, ಅವಾಗ ಅವ್ರಿಗೆ ಏನಿದಿಲ್ಲ ಒಂದು ಖುಷಿ ಕೊಡ್ರಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ, ಏನು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಕೊನೆ ಮೂಮೆಂಟ್ ನಲ್ಲಿ ಒಂದೇದು ಯಾವುದು ಎರಡನೇ ಯಾವುದು ಈ ರೀತಿ ಡಿಸ್ಕಷನ್ ಆಗ್ತಾ ಇರುತ್ತೆ, ನಿಮಗೂ ಕೂಡ ಗೊತ್ತಿರ್ಬೋದು. ಕಾಮನ್ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದ್ರೆ ಆರಾಮಾಗಿ ನಿಮ್ದು ರಿಸಲ್ಟ್ ಆಗುತ್ತೆ. ಇಲ್ಲಿ 35 ಪ್ಲಸ್ ಇಲ್ಲಿ ಏನಿದೆಲ್ಲ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದು 6 ಬರೀರಿ ಅಂದಿರ್ತಾರೆ. ಓಕೆ, ಅಲ್ಲಿ ನೀವು 4 ಬರೆದ್ರು ಕೂಡ ನಿಮ್ಗೆ ಎಷ್ಟಾಗುತ್ತೆ? ಓಕೆ, 4 ಇಂಟು 5 4 5 20. ಓಕೆ, 20 ಮಾರ್ಕ್ಸ್ ಏನಿದೆಲ್ಲ ನಿಮಗೆ ಸಿಗುತ್ತೆ. ಓಕೆ, 35 ಪ್ಲಸ್ 20 ಓಕೆ 55 ಮಾರ್ಕ್ಸ್ ಬಂತು. ಇಲ್ಲಿ 55 ಪ್ಲಸ್ 10 65 ಮಾರ್ಕ್ಸ್ ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಲ್ಲಿ ನೋಡಿ ಒಂದು ಮಿನಿಮಮ್ ನಮಗೆ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಏನಿದಿಲ್ಲ ಒಂದು 65 ಮಾರ್ಕ್ಸ್ ನಮಗೆ ಆರಾಮಾಗಿ ಸಿಗುತ್ತೆ. ಪಾಸಿಂಗ್ ಜಸ್ಟ್ ಪಾಸಿಂಗ್ ಆಗಬೇಕಂದ್ರೂ ಕೂಡ ನಾವು ಆರಾಮಾಗಿ ಮಾಡ್ಕೋಬಹುದು ಎಲ್ಲಾ ಸಬ್ಜೆಕ್ಟ್ ನಲ್ಲಿ. ಓಕೆ, ಜನರಲ್ ಆಗಿ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಹಾಗಂತ ನೀವು ಏನಿದಿಲ್ಲ ಕ್ವಶನ್ಸ್ ಗಳನ್ನ ಬಿಟ್ಟು ಬರಕ್ ಹೋಗಬೇಡಿ. 2 ಅಂಕದ ಪ್ರಶ್ನೆಯಲ್ಲಿ ಬಹಳ ಈಜಿ ಇರುತ್ತೆ, 2-3 ವಾಕ್ಯದಲ್ಲಿ ಅಷ್ಟೇ ಬರೆದು. ಓಕೆ, ಮೇನ್ ಸಬ್ಜೆಕ್ಟ್ ಗಳಲ್ಲಿ ಪ್ರಶ್ನೆಗಳಲ್ಲಿ ಏನು ಬರುತ್ತೆ, ಪಾಯಿಂಟ್ಸ್ ಗಳು ಬರುತ್ತೆ, ನೋಡ್ಕೋಬೇಕು. ಇಷ್ಟು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಓಕೆ, ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಈ 2 ಮಾಡೋ ಕ್ವಶನ್ ಪೇಪರ್ ನಿಮ್ಗೆ ಏನಿದಿಲ್ಲ ಈ ಒಂದು 65 ಮಾಡಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಏನು ನಾನು ನಿಮ್ಗೆ ಸೆಂಡ್ ಮಾಡ್ತೀನಲ್ಲ ಅದನ್ನ ನೀವು ಕಂಪಲ್ಸರಿ ಓದಲೇಬೇಕು. ಓದಿದ್ರೆ ಮಾತ್ರ ನೀವು ಏನಿದಿಲ್ಲ ಜಸ್ಟ್ ಪಾಸ್ ಆಗ್ತೀರಾ ಮತ್ತು ರಿಸಲ್ಟ್ ಕೂಡ ಆಗುತ್ತೆ. ನಾನು ಹೇಳಿದ್ದು ನೀವು ಫಾಲೋ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ದಿನದಲ್ಲಿ ಹೇಗೆ ನೀವು ಸ್ಟಡಿ ಮಾಡಬೇಕು, ಇನ್ನೆರಡು ತಿಂಗಳು ಉಳಿದಿದೆ, ಜನವರಿ ಮತ್ತು ಫೆಬ್ರವರಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಸ್ಗಳು ಇರುತ್ತೆ, ಆ ಒಂದು ಡೌಟ್ಸ್ ಕೂಡ ಇವತ್ತು ಈ ಒಂದು ದಿನದಲ್ಲಿ ಕ್ಲಿಯರ್ ಮಾಡ್ತಾನೆ. ಏನಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೋ ಇಲ್ವೋ, ಮತ್ತು ನಾನು ಕೊಟ್ಟಿರುವಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರುತ್ತೋ ಇಲ್ವೋ, ಮತ್ತು ನಾವು ಹೇಗೆ ಸ್ಟಡಿ ಮಾಡಬೇಕು, ಯಾವ ಒಂದು ಸಮಯದಲ್ಲಿ ನಾವು ಸ್ಟಡಿ ಮಾಡಬೇಕು. ಕೆಲವೊಂದು ಸಬ್ಜೆಕ್ಟ್ಗಳು ನಮಗೆ ಬಹಳಷ್ಟು ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಗ್ಲೀಷ್ ಸಬ್ಜೆಕ್ಟು, ಎಕನಾಮಿಕ್ಸು, ನಿಮಗೆ ಯಾವ ಸಬ್ಜೆಕ್ಟ್ ಏನು ಡಿಫಿಕಲ್ಟ್ ಆಗುತ್ತೆ ನೋಡಿ, ಇವತ್ತಿನ ಈ ಒಂದು ದಿನದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಆ ಒಂದು ಸಬ್ಜೆಕ್ಟ್ ನೀವು ಹೇಗೆ ಈಸಿಲಿಯಾಗಿ ಕವರ್ ಮಾಡ್ಕೋಬೇಕಂತ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಓಕೆ, 2024 ಇವಾಗ ಮಾರ್ಚ್ 2ರಿಂದ ಮಾರ್ಚ್ 29 ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ನಮಗೆ KSEAB ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು, ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಓಕೆ, ಅದರೊಳಗೆ ಒಂದು 2-3 ದಿನ ಚೇಂಜಸ್ ಆಗಬಹುದು, ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಇಲ್ಲಿ ಕಮಿಂಗ್ ದ ಪಾಯಿಂಟ್, ಇಲ್ಲಿ ನಾನು ಇಂಪಾರ್ಟೆಂಟ್ ನಾನು ನಿಮಗೆ ಮಾಹಿತಿ ಹೇಳ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಓಕೆ, ಇವಾಗ ಡಿಸೆಂಬರ್ ನಡೀತಾ ಇದೆ ಇವಾಗ. ಓಕೆ, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 2 ತಿಂಗಳಿದೆ. ಓಕೆ, ಈ ಒಂದು 2 ತಿಂಗಳಲ್ಲಿ ನೀವು ಹೇಗೆ 95 ಆರಾಮಾಗಿ 95 ರಿಸಲ್ಟ್ ಮಾಡ್ಕೋಬಹುದು. ಓಕೆ, ನಿಮ್ಮ ಕಾಲೇಜಿನಲ್ಲಿ ನಿಮಗೆ 20 ಮಾರ್ಕ್ಸ್ ಏನಿದೆಲ್ಲ ಇಂಟರ್ನಲ್ಸ್ ಕೊಡ್ತಾರೆ, 80 ಮಾರ್ಕ್ಸ್ಗೆ ನಿಮಗೆ ಆನ್ಯುವಲ್ ಎಕ್ಸಾಮ್ ನಡೆಸ್ತಾರೆ. ಇವಾಗ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡುತ್ತೇನೆ. ನೀವು ವೇಟ್ ಮಾಡಿ, ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಇರುವವರೆಗೆ ನೀವು ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ನೀವು ಕ್ಲಾಸಸ್ ಕಲಿತೀರಾ. ಓಕೆ, ನಿಮಗೆ ಸ್ವಲ್ಪ ಓದುವ ಸ್ಟಡಿ ಏನಿದೆಯಲ್ಲ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಬಟ್ ಇವು ಪ್ರೈವೇಟ್ಸ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಇವರಿಗೆ ಯಾರು ಕೂಡ ಟೀಚಿಂಗ್ ಮಾಡೋಕ್ಕೆ ಯಾರು ಕೂಡ ಇರೋದಿಲ್ಲ. ಇವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಇವರಿಗೂ ಕೂಡ ಪಾಸ್ ಆಗುತ್ತೆ. ಓಕೆ, ಇವ್ರಿಗೂ ಕೂಡ ನಾನು ಏನಿದೆಯಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ, ಆಲ್ರೆಡಿ ಮಾಡಿದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೇನು ನಾನು ಕೊಟ್ಟಿದ್ದೇನಲ್ಲ. ಓಕೆ, ಇಲ್ಲಿ ಗಮನ ಇಟ್ಟಿಕೊಳ್ಳಿ. ಇವಾಗ ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನಲ್ಲ ಅವು ಕ್ವಶನ್ಸ್ಗಳು ನಿಮಗೆ 2024 ವಾರ್ಷಿಕ ಪರೀಕ್ಷೆಗೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಇವಾಗ ನೋಡಿ MCQ ಕ್ವಶನ್ ನಿಮಗೆ ಇಲ್ಲಿ ನೋಡಿ, MCQ ಕ್ವಶನ್ ಅಲ್ಲಿ ಅಂದರೆ MCQ ಕ್ವಶನ್ಸ್ 10 ಮತ್ತು ಅದೇ ರೀತಿ 5 ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು 5 ಏನಿದೆಯಲ್ಲ ಖಾಲಿ ಬಿಟ್ಟ ಸ್ಥಳ. ಓಕೆ, ಇಲ್ಲಿ ಏನಿದೆಯಲ್ಲ ನೀವು 1 ಅಂಕದ ಪ್ರಶ್ನೆಯಲ್ಲಿ 20 ಆರಾಮಾಗಿ ಅಂಕವನ್ನು ಪಡೆದುಕೊಳ್ಳಬಹುದು. ಇದರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ನಾನು ಈಗಾಗಲೇ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಫಿಕ್ಸ್ಡ್ ಕ್ವಶನ್ಸ್ ಅಂತ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಭಾಗ ಬಿ ನಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳಲ್ಲಿ ನೀವು ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ಗಳು ಆರಾಮಾಗಿ ಪಡೆದುಕೊಳ್ಳಬಹುದು. ನಾನು ಆಲ್ರೆಡಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಲೈವ್ ಕ್ಲಾಸ್ ನಲ್ಲಿ ಬಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಲೈವ್ ಕ್ಲಾಸ್ ನಲ್ಲಿ ಬಂದು ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಓಕೆ, ಅಷ್ಟು ನೀವು ಕ್ವಶನ್ಸ್ಗಳು ರೆಫರ್ ಮಾಡಿದರೆ ಸಾಕು, ಏನು ವರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇವಾಗ MCQ ಕ್ವಶನ್ಸ್ ನಲ್ಲಿ MCQ ಕ್ವಶನ್ ನಲ್ಲಿ ಆ 20 MCQ ಕ್ವಶನ್ಸ್ ಯಾವುದು ಅಂತ ನಾನು ಡಿಸ್ಕಷನ್ ಮಾಡುತ್ತೇನೆ, ಡೋಂಟ್ ವರಿ. ಮತ್ತು 2023
ನಲ್ಲಿ ಏನು ನಾನು MCQ ಕ್ವಶನ್ಸ್ ಏನು ಡಿಸ್ಕಷನ್ ಮಾಡಿದೆ ನೋಡಿ, ಅದು ಕೂಡ ಯಾರೆಲ್ಲ ನೋಡಿದಾರೆ ನೋಡಿ, ಅದು ಕೂಡ ನೋಡಿದರೆ ಏನು ನಿಮಗೆ ಓಕೆ ಲಾಸಸ್ ಏನಿಲ್ಲ, ಅದು ಕೂಡ ನೋಡ್ಕೊಳ್ಳಿ. ಓಕೆ, ಅದರೊಳಗಿಂದ ಕ್ವಶನ್ಸ್ಗಳು ಬಂದೇ ಬರುತ್ತೆ, ಯಾಕೆಂದ್ರೆ ನಿಮಗೆ ಕ್ವಶನ್ಸ್ಗಳು ರಿಪೀಟ್ಗಳು ಆಗೇ ಆಗುತ್ತೆ. ಸೊ ಹಿಂಗಾಗಿ ಇವಾಗ ನಾನು ಹೇಳಿರುವಂಥ ಕ್ವಶನ್ಸ್ಗಳು ಒಂದೇದೇನು ಬರುತ್ತೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಿದ್ದೀನಿ. 2024 ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಪ್ರೈವೇಟ್ಸ್ ಹಾಗೂ ರಿಪಿಟರ್ಸ್ ಹಾಗೂ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆ ನೋಡಿ, ಎಲ್ಲರೂ ಬ್ಲೂ ಪ್ರಿಂಟ್ ಪ್ರಕಾರನೇ ಓದ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಒಂದೇ ಬ್ಲೂ ಪ್ರಿಂಟ್ ಆಗಿರುತ್ತೆ. ಶಿಕ್ಷಣ ಇಲಾಖೆಯವರು ನಿಮಗೆ ಪ್ರಕಟಣೆ ಮಾಡಿದ್ದಾರೆ ನೋಡಿ, ಬ್ಲೂ ಪ್ರಿಂಟ್ 2024. ನಾನು ಈಗಾಗಲೇ ಬ್ಲೂ ಪ್ರಿಂಟ್ ಪ್ರಕಾರನೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಓಕೆ, ಇದಷ್ಟು ನೋಡ್ಕೊಳ್ಳಿ. ಓಕೆ, ಇಲ್ಲಿ ಕಮ್ಮಿಂದ ಪಾಯಿಂಟ್ ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಬೆಳಗ್ಗೆ 5 ಗಂಟೆ ಅಥವಾ 4 ಗಂಟೆ, ಓಕೆ, ಬೆಳಗ್ಗೆ 5ರಿಂದ ಅಥವಾ 6 ಈ ಒಂದು ಸಮಯದಲ್ಲಿ ಓದಬೇಕು ನೀವು. ಓಕೆ, ಈ ಒಂದು ಸಮಯದಲ್ಲಿ ಓದಿ ಸ್ನೇಹಿತರೆ. ಓಕೆ, ಬೆಳಗ್ಗೆ 4ರಿಂದ 5, 5ರಿಂದ 6, 7ರಿಂದ 8, 9 ಏನಿದೆಲ್ಲ ನಿಮ್ಮ ಕೆಲಸ ಇರುತ್ತೆ, ಕೆಲಸ ಮಾಡ್ಕೊಳ್ಳಿ. ಈ ಒಂದು ಬೆಸ್ಟ್ ಜಾವ ನಿಮಗೆ ಬೆಳಗಿನ ಮಾರ್ನಿಂಗ್ನಲ್ಲಿ. ಅದೇ ರೀತಿ ಇವಾಗ ಈವ್ನಿಂಗ್ನಲ್ಲಿ ನೋಡಿ, ಈವ್ನಿಂಗ್ನಲ್ಲಿ ಏನಿಲ್ಲ 9ರಿಂದ 11 ಈ ಒಂದು ಟೈಮ್ ನಿಮಗೆ ಬೆಸ್ಟ್ ಓದಕ್ಕೆ. ಓಕೆ, ಇಷ್ಟು ಫಾಲೋ ಮಾಡಿ. ಅಂದರೆ ರೆಗ್ಯುಲರ್ ಆಗಿ ನೀವು ಏನಿದೆಲ್ಲ ಡೈಲಿ 2 ಅವರ್ಸ್ ಕೊಡ್ರಿ, ಅಥವಾ ನಿಮಗೆ ಈ ಒಂದು 9ರಿಂದ 11 ಏನಿದೆಲ್ಲ ಇಲ್ಲಿ 2 ನಾನು ಸಬ್ಜೆಕ್ಟ್ ಕವರ್ ಮಾಡ್ತೀನಿ ಅಂತ ನಿಮಗೆ ಕೆಪಾಸಿಟಿ ಇದ್ರೆ ಆರಾಮಾಗಿ ಮಾಡ್ಬೋದು. ನಿಮ್ಗೆ ಯಾವ ಒಂದು ಡಿಫಿಕಲ್ಟ್ ಅನಿಸುತ್ತಲ್ಲ ಆ ಒಂದು ಸಬ್ಜೆಕ್ಟ್ ಏನಿದೆಲ್ಲ ಪಾಯಿಂಟ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಕನಾಮಿಕ್ಸ್ನಲ್ಲಿ ಏನಿದೆಲ್ಲ ರೇಖಾಚಿತ್ರಗಳು ಬರುತ್ತೆ, ಅದರೊಳಗೆ ಮುಖ್ಯ ಪಾಯಿಂಟ್ಸ್ಗಳು ಬರುತ್ತೆ. ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಓಕೆ, ಅದೇ ಕ್ವಶನ್ಸ್ಗಳು ರೆಫರ್ ಮಾಡಬೇಕು. ಅದರೊಳಗೆ ಇಂಪಾರ್ಟೆಂಟ್ ನೋಟ್ಸ್ಗಳು ನಾನು ಈಗಾಗಲೇ ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡ್ತಾ ಇದ್ದೇನೆ. ಎಜುಕೇಷನ್ ಕನ್ನಡ ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಹಾಕಿರ್ತೇನೆ, ನೋಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ನೀವು ಟೆಲಿಗ್ರಾಮ್ ಲೈನಲ್ಲಿ ಜಾಯ್ನ್ ಆಗಿದ ತಕ್ಷಣ ನಿಮ್ಗೆ ಏನಿದೆ ಎಲ್ಲ ನೋಟ್ಸ್ಗಳಲ್ಲೂ ಸಿಗ್ತಾ ಇರುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಯಾವುದು ಕಠಿಣ ಅನಿಸುತ್ತಿಲ್ಲ ಆ ಒಂದು ಸಬ್ಜೆಕ್ಟ್ಗಳು ಏನಿದೆ ರಾತ್ರಿ ಓದೋಕ್ಕೆ ಟ್ರೈ ಮಾಡಿ. ಓಕೆ, ರಾತ್ರಿ ಓದ್ರಿ. ಅದೇ ರೀತಿ ಬೆಳಗಿನ ಜಾವ ಏನಿದೆಲ್ಲ ನಿಮಗೆ ಒಂದು ಸಬ್ಜೆಕ್ಟ್ ಈಸಿ ಆಗುತ್ತೆ ಮತ್ತು ಒಂದು ಸಬ್ಜೆಕ್ಟ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನೋಡಿ, ಆ ಒಂದು 2 ಸಬ್ಜೆಕ್ಟ್ ಏನಿದೆಲ್ಲ ಮಾರ್ನಿಂಗ್ ಓದ್ರಿ. ಇಷ್ಟು ನೀವು ಡೈಲಿ ಒಂದೊಂದು ಸಬ್ಜೆಕ್ಟ್ಗೆ ನೀವು ಡೈಲಿ 2 ಅವರ್ಸ್ ಕೊಟ್ಟರೆ ಆರಾಮಾಗಿ ನಿಮ್ದು ಏನಿದೆಲ್ಲ ಕವರ್ ಆಗುತ್ತೆ ಸ್ನೇಹಿತರೆ ಸ್ಟಡಿ. ಮತ್ತು ಇನ್ನೊಂದೇನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು ನಾನು ಹೇಳಿದ್ದೇನಲ್ಲ ಅದಷ್ಟೇ ನೀವು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡಿದರೆ ಆರಾಮಾಗಿ ನೀವು 95 ರಿಸಲ್ಟ್ ಮಾಡ್ಕೋಬಹುದು. ಓಕೆ, ಇನ್ನು 20 ಮಾರ್ಕ್ಸ್ ಏನಿದೆಲ್ಲ ನಿಮಗೆ MCQ ಕ್ವಶನ್ ಅಂದರೆ 1 ಅಂಕದ ಪ್ರಶ್ನೆಯಲ್ಲಿ 20 ಅಂಕ ನಿಮಗೆ ಬರಬೇಕದು, ಒಂದು ಕೂಡ ಮಿಸ್ ಆಗಬಾರ್ದು ಅಲ್ಲಿ. ಓಕೆ, ನಿಮ್ಗೆ ಯಾವುದು ಗೊತ್ತಿಲ್ಲ ಅದು ವಾರ್ಷಿಕ ಪರೀಕ್ಷೆಯಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಅದು ಪ್ರಶ್ನೆ ನಂಬರ್ ಹಾಕ್ರಿ, ಪ್ರಶ್ನೆ ನಂಬರ್ ಹಾಕಿ ಹಾಗೆ ಬಿಟ್ಬಿಡಿ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಏನಿದೆಲ್ಲ MCQ ಕ್ವಶನ್ ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಆನ್ಸರ್ ಬರ್ರಿ, ಅನಾವಶ್ಯಕವಾಗಿ ಯಾವುದೇ ಒಂದು ಹಾಕಕ್ಕೆ ಹೋಗಬೇಡಿ. ಸುಮ್ಮನೆ ಮಾರ್ಕ್ಸ್ ಪಡ್ಕೋತೀರಾ. ನಿಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ನಿಮ್ಮ ಕಾಲೇಜ್ನಲ್ಲಿ ಡಿಸ್ಕಸ್ ಆಗುತ್ತೆ. ಓಕೆ, ನಿಮ್ಮ ಲಾಸ್ಟ್ ಮೂಮೆಂಟ್ನಲ್ಲಿ ಕಾಲೇಜ್ನಲ್ಲಿ ನಿಮಗೆ ಏನಿದೆಲ್ಲ ಸ್ವಲ್ಪ ಕೊನೆ ಮೂಮೆಂಟ್ನಲ್ಲಿ 1ನೇದು ಯಾವುದು 2ನೇದು ಯಾವುದು ಈ ರೀತಿ ಡಿಸ್ಕಷನ್ ಆಗ್ತಾ ಇರುತ್ತೆ, ನಿಮಗೂ ಕೂಡ ಗೊತ್ತಿರ್ಬೋದು ಕಾಮನ್. ಓಕೆ, ಅಲ್ಲಿ ನೀವು ಏನಿದಿಲ್ಲ ಅವಾಗ ನಿಮಗೆ ಅನಿಸಿದ್ರೆ ಅವಾಗ ಏನಿದೆಲ್ಲ MCQ ಕ್ವಶನ್ ಅದು ಫಿಲ್ಅಪ್ ಮಾಡಿ ನೀವು. ಬಟ್ ನಿಮಗೆ ಡೌಟ್ ಇದ್ದದ್ದು MCQ ಕ್ವಶನ್ಸ್ ಹಾಗೆ ಬಿಡಿ. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಕಂಪಲ್ಸರಿ ಬರಬೇಕು. ಮತ್ತು ಭಾಗ ಬಿ ಅಂತ ಏನು ಇರುತ್ತಲ್ಲ 2 ಅಂಕದ ಪ್ರಶ್ನೆಯಲ್ಲಿ ನಾನು ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. 2 ಅಂಕದ ಪ್ರಶ್ನೆಗಳು ಚಾನಲ್ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಓಕೆ, ಹೋಮ್ ವಿಡಿಯೋಸ್ ಲೈವ್, ಓಕೆ, ಪ್ಲೇಲಿಸ್ಟ್ ಅಂತ ಇರುತ್ತಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ. ಓಕೆ, ಹೋಮ್ ವಿಡಿಯೋಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡಿ, ಈಗ ಆಲ್ರೆಡಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಮಾಡಿದ್ದೇನೆ. 2 ಮಾರ್ಕ್ಸು ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್, ಸೊಸೈಲಜಿ ಮತ್ತು ಅದೇ ರೀತಿ ಕನ್ನಡ ಸಬ್ಜೆಕ್ಟ್ ಇಲ್ಲಿ ಮಾಡಿದ್ದೇನೆ. ಸೊ ನೀವು ಚಾನಲ್ ಹೋಗಿ ಹಿಸ್ಟ್ರಿ ಸಬ್ಜೆಕ್ಟ್ ಇಲ್ಲೆಲ್ಲ ಮಾಡಿದರೆ ನೀವು ಚಾನಲ್ ಹೋಗಿ ಚೆಕ್ ಮಾಡ್ತಾ ಇರಬೇಕು ಪದೇ. ಓಕೆ, ಇಲ್ಲಿ ನೋಡಿ, ಇದಷ್ಟು ನೀವು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಕಂಪ್ಲೀಟ್ ಆಯಿತು. ಓಕೆ, MCQ ಕ್ವಶನ್ ಮತ್ತು 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ನೋಡಿ. 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಏನಿದೆಲ್ಲ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಪಾಯಿಂಟ್ಸ್ಗಳು ಬರುತ್ತೆ. ಇವಾಗ ಮಹಿಳಾ ಚಳವಳಿಯ ಕಾರಣಗಳು, ಓಕೆ, ಮತ್ತು ಅದೇ ರೀತಿ ಪ್ರಥಮ ಚುನಾವಣೆಯ ಮುಖ್ಯಾಂಶಗಳು ಅಂತ ಈ ರೀತಿ ಬರುತ್ತಲ್ಲ, ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಪಾಯಿಂಟ್ಸ್ಗಳನ್ನು ಹಾಕಿ ನೀವು ಬರೀಬೇಕಾಗುತ್ತೆ ಸ್ನೇಹಿತರೆ. ಪಾಯಿಂಟ್ಸ್ನಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು, ಸೊಸೈಲಜಿನಲ್ಲಿ ಆಗಿರ್ಬೋದು ಮತ್ತು ಎಕನಾಮಿಕ್ಸ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ರೇಖಾಚಿತ್ರಗಳು ಬರುತ್ತೆ, ಪಾಯಿಂಟ್ಸ್ಗಳು ಬರುತ್ತೆ. ಅದಷ್ಟು ನೋಡ್ಕೋಬೇಕು ನೀವು. ಮೇನ್ ಸಬ್ಜೆಕ್ಟ್ಗಳಲ್ಲಿ ಪ್ರಶ್ನೆಗಳಲ್ಲಿ ಏನು ಬರುತ್ತೆ, ಪಾಯಿಂಟ್ಸ್ಗಳು ಬರುತ್ತೆ, ನೋಡ್ಕೋಬೇಕು. ಇಷ್ಟು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಓಕೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದೇನು, ಇಲ್ಲಿ ಇವಾಗ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಏನಿದೆಯಲ್ಲ ಇಲ್ಲಿ ಲೈವ್ ಅಂತ ಒಂದು ಆಪ್ಷನ್ ಇದೆ ನೋಡಿ ನಮ್ಮ ಚಾನಲಲ್ಲಿ, ಲೈವ್ ಅಂತ. ಇಲ್ಲಿ ನೋಡಿ, ಪೊಲಿಟಿಕಲ್ ಸೈನ್ಸ್, ಸೊಸೈಲಜಿ, ಹಿಸ್ಟ್ರಿ, ಕನ್ನಡ ಸಬ್ಜೆಕ್ಟು, ಓಕೆ, ಬಿಸ್ನೆಸ್ ಸ್ಟಡೀಸು,
ಓಕೆ, ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಓಕೆ 5 ಅಂಕದ ಪ್ರಶ್ನೆ 10 ಅಂಕದ ಪ್ರಶ್ನೆ ಲಾಂಗ್ ಕ್ವಶನ್ಸ್ಗಳು ಓಕೆ ಬಿಸಿನೆಸ್ ಸ್ಟಡೀಸ್ನಲ್ಲಿ 4 ಮಾರ್ಕ್ಸ್ ಕ್ವಶನ್ ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ಗಳು ನೀಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದೆ ನೋಡಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ಅಭ್ಯಾಸ ಮಾಡಲೇಬೇಕು ಕಂಪಲ್ಸರಿ. ನಾನು ಆಸ್ ಪರ್ 2024 ಬ್ಲೂ ಪ್ರಿಂಟ್ ಪ್ರಕಾರನೇ ಹೇಳಿದ್ದೇನೆ ಅವೆಲ್ಲ ಕ್ವಶನ್ಸ್ಗಳು ಇಲ್ಲಿ ಕಾಣ್ತದಲ್ಲ. ಸೊ ಇಷ್ಟು ನೀವು ಫಾಲೋ ಮಾಡಿ ಸ್ನೇಹಿತರೆ, ಆರಾಮಾಗಿ ನಿಮ್ಮದು 95 ರಿಸಲ್ಟ್ ಆಗುತ್ತೆ. ಓಕೆ 95 ರಿಸಲ್ಟ್ ಆಗುತ್ತೆ. ಹೇಗಂದ್ರೆ ಇಲ್ಲಿ ನೋಡಿ, ನಿಮಗೆ 80 ಮಾರ್ಕ್ಸ್ ಏನಿದೆಯಲ್ಲ ಅಂದ್ರೆ 20 ಮಾರ್ಕ್ಸ್ ನಿಮ್ದು MCQ ಕ್ವಶನ್ ಅಲ್ಲಿ 1 ಅಂಕದ ಪ್ರಶ್ನೆ ಇಲ್ಲಿ ಬರುತ್ತೆ. ಇನ್ನು 20 ಮಾರ್ಕ್ಸ್ ಅಥವಾ 16 ಮಾರ್ಕ್ಸ್ ಕೆಲವೊಂದು ಓಕೆ ಚಾಪ್ಟರ್ಗಳು ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಅಂಕ ಇದೆ 2 ಅಂಕದ ಪ್ರಶ್ನೆಯಲ್ಲಿ. ಓಕೆ ಮಿನಿಮಮ್ 15 ಮಾರ್ಕ್ಸ್ ಅಥವಾ 16 ಮಾರ್ಕ್ಸ್ ಇಡೀರಿ. ಓಕೆ ಇಲ್ಲೊಂದು ನಮಗೆ 35 ಮಾರ್ಕ್ಸ್ ಬಂದರೂ ಕೂಡ ಓಕೆ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 1 ಅಂಕದ ಪ್ರಶ್ನೆಯಲ್ಲಿ 35 ಅಥವಾ 35 ಮಾರ್ಕ್ಸ್ ಹಿಡಿರಿ. ಓಕೆ 35 ಮಾರ್ಕ್ಸ್ ಹಿಡಿರಿ. 35 ಮಾರ್ಕ್ಸ್ ಬಂತು 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಹಿಡಿದು ಓಕೆ ಜನರಲ್ ಆಗಿ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಹಾಗಂತ ನೀವು ಏನಿದಿಲ್ಲ ಕ್ವಶನ್ಸ್ಗಳನ್ನ ಬಿಟ್ಟು ಬರಕ್ಕೆ ಹೋಗಬೇಡ್ರಿ. 2 ಅಂಕದ ಪ್ರಶ್ನೆಯಲ್ಲಿ ಬಹಳ ಈಸಿ ಇರುತ್ತೆ. 2-3 ವಾಕ್ಯದಲ್ಲಿ ಅಷ್ಟೇ ಬರೀದು. ಓಕೆ 2-3 ವಾಕ್ಯದಲ್ಲಿ ಅಷ್ಟೇ ಬರೆದು ಬಂದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಸುಮ್ಮನೆ ಬಿಟ್ಟು ಬರಕ್ಕೆ ಹೋಗಬೇಡ್ರಿ. ಇಲ್ಲಿ 35 ಮಾರ್ಕ್ಸ್ ಬಂತು. ಓಕೆ ಇಲ್ಲಿ 35 ಮಾರ್ಕ್ಸ್ ಏನು ಬರುತ್ತಲ್ಲ ನಿಮಗೆ ಇವಾಗ 5 ಅಂಕದ ಪ್ರಶ್ನೆಯಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಓಕೆ ಯಾವುದಾದ್ರೂ 6ಕ್ಕೆ ಉತ್ತರಿಸ್ರಿ. ಓಕೆ 4 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 4ಕ್ಕೆ 10 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 4ಕ್ಕೆ ಉತ್ತರಿಸಿ 2ಕ್ಕೆ ಉತ್ತರಿಸಿ ಅಂತ ಬರುತ್ತೆ. ಇಲ್ಲಿ ನೀವೇ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಯಾವ ಒಂದು ಅಂದ್ರೆ ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ನನಗೆ ಯಾವ್ಯಾವ ಬರುತ್ತೆ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಯಾವ್ಯಾವ ಬರುತ್ತೆ ಅಂತ ಟಿಕ್ ಮಾಡ್ಕೊಂಡು ಅಭ್ಯಾಸ ಮಾಡಿದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದರೆ ಆರಾಮಾಗಿ ನಿಮ್ದು ರಿಸಲ್ಟ್ ಆಗುತ್ತೆ. ಇಲ್ಲಿ 35 ಪ್ಲಸ್ ಇಲ್ಲಿ ಏನಿದೆಲ್ಲ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದು 6 ಬರೀರಿ ಅಂತಿರ್ತಾರೆ. ಓಕೆ ಅಲ್ಲಿ ನೀವು 4 ಬರೆದ್ರು ಕೂಡ ನಿಮಗೆ ಎಷ್ಟಾಗುತ್ತೆ? ಓಕೆ 4 ಇಂಟು 5 4 5 20. ಓಕೆ 20 ಮಾರ್ಕ್ಸ್ ಏನಿದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ 35 ಪ್ಲಸ್ 20 ಓಕೆ 55 ಮಾರ್ಕ್ಸ್ ಬಂತು ಇಲ್ಲಿ. ಓಕೆ ಕೆಲವೊಂದು ನಾನು ಮತ್ತೆ ಹಿಡಿದಿಲ್ಲ, 2 ಪ್ರಶ್ನೆಗಳ ಬಿಟ್ಟು ಹಿಡಿದಿದ್ದೇನೆ 5 ಅಂಕದ ಪ್ರಶ್ನೆಯಲ್ಲಿ. ಮತ್ತು 10 ಅಂಕದ ಪ್ರಶ್ನೆಯಲ್ಲಿ 2 ಬರೀರಿ ಅಥವಾ 4 ಬರೀರಿ ಅಂದಿರ್ತಾರೆ. ಓಕೆ ಅಲ್ಲಿ ನಿಮ್ಗೆ ಏನಿಲ್ಲ ಹಿಸ್ಟ್ರಿನಲ್ಲಿ 2 ಬರೀರಿ ಅಂದಿರ್ತಾರೆ. ಓಕೆ ಇಲ್ಲಿ ಏನಿದಿಲ್ಲ 2 ಬರೆದ್ರೆ ಏನಾಯ್ತು? ಓಕೆ ನಿಮಗೆ 10ಕ್ಕೆ 10 ಅಂಕಗಳು ಸಿಗೋದಿಲ್ಲ ಅಂತ ಅನ್ಕೊಳ್ಳಿ. ಓಕೆ ಒಂದು 7 ಅಥವಾ 5 ಮಾರ್ಕ್ಸ್ ಸಿಕ್ತಂತ ಹೇಳಿ. ಇಲ್ಲಿ ನೋಡಿ ಒಂದು 5 ಓಕೆ 55 ಒಂದು 5 ಪ್ಲಸ್ 10 ಅಂಕದ ಪ್ರಶ್ನೆಯಲ್ಲಿ ನಮ್ಗೆ ಏನಿಲ್ಲ 2 ಬರೀರಿ ಅಂದಿರ್ತಾರೆ. ನಮ್ಗೆ 10 ಅಂಕದ ಪ್ರಶ್ನೆಯಲ್ಲಿ 10ಕ್ಕೆ 10 ಸಿಗೋದಿಲ್ಲ ನಮಗೆ. ಅಂದ್ರೆ 10 ಅಂಕದ ಪ್ರಶ್ನೆಯಲ್ಲಿ 2 ಬರೀರಿ ಅಂದಿರ್ತಾರೆ. ಓಕೆ 10 ಇಂಟು 2 ಅಂದ್ರೆ ನಮ್ಗೆ 20 ಮಾರ್ಕ್ಸ್ ಸಿಗೋದಿಲ್ಲ ಅಂತ ಅನ್ಕೊಳ್ಳಿ. ಓಕೆ ನಮ್ಗೆ 10 ಮಾರ್ಕ್ಸ್ ಸಿಕ್ತಂತ ಅನ್ಕೊಳ್ಳಿ. 55 ಪ್ಲಸ್ ಏನಿದೆಲ್ಲ 10 ಎಷ್ಟಾಯ್ತು? 55 ಪ್ಲಸ್ 10 65 ಮಾರ್ಕ್ಸ್. ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಲ್ಲಿ ನೋಡಿ ಒಂದು ಮಿನಿಮಮ್ ನಮಗೆ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಏನಿದೆಲ್ಲ ಒಂದು 65 ಮಾರ್ಕ್ಸ್ ನಮಗೆ ಆರಾಮಾಗಿ ಸಿಗುತ್ತೆ. ಜಸ್ಟ್ ಪಾಸಿಂಗ್ ಆಗಬೇಕಂದ್ರೂ ಕೂಡ ನಾವು ಆರಾಮಾಗಿ ಮಾಡ್ಕೋಬಹುದು ಎಲ್ಲಾ ಸಬ್ಜೆಕ್ಟ್ ನಲ್ಲಿ. ಇದೇ ರೀತಿ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು, ಈ ಒಂದು 65 ನಿಮ್ದು ಜಸ್ಟ್ ಪಾಸಿಂಗ್ ಆಗ್ಬೇಕಂದ್ರೆ ನಿಮಗೆ ಹೆಲ್ಪ್ ಆಗ್ಬೇಕಂದ್ರೆ 2024 ನಿಮಗೆ ಶಿಕ್ಷಣ ಇಲಾಖೆಯವರು ಏನು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ರು ನೋಡಿ, ಆ ಒಂದು ಮಾಡಲ್ ಕ್ವಶನ್ ಪೇಪರ್ ಮತ್ತು ಅದೇ ರೀತಿ ನಿಮಗೆ ಇವಾಗ ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಜನವರಿನಲ್ಲಿ. ಆ ಒಂದು ಮಾಡಲ್ ಕ್ವಶನ್ ಪೇಪರ್ ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಮತ್ತು ರಿಪ್ಟರ್ಸ್ ವಿದ್ಯಾರ್ಥಿಗಳು ಏನಾದ್ರು ನೋಡಿ ಕಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ಸಬ್ಜೆಕ್ಟ್ಗಳಿಗೂ ನಿಮ್ಮ ಯಾವ ಸಬ್ಜೆಕ್ಟ್ಗಳು ಇರುತ್ತೆ ನೋಡಿ 6 ಸಬ್ಜೆಕ್ಟ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಪ್ರೈವೇಟ್ ವಿದ್ಯಾರ್ಥಿಗಳು ಒಂದೊಂದು ವಿಷಯದಲ್ಲಿ ಫೇಲ್ ಆಗಿರ್ತಾರೆ, ರಿಪ್ಟರ್ಸ್ ವಿದ್ಯಾರ್ಥಿಗಳು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಪ್ರಿಪೇಟರಿ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ಶಿಕ್ಷಣ ಇಲಾಖೆಯವರು ಏನು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ರು ನೋಡಿ 2024, ಈ ಒಂದು ಮಾಡಲ್ ಕ್ವಶನ್ ಪೇಪರ್, ಈ 2 ಮಾಡಲ್ ಕ್ವಶನ್ ಪೇಪರ್ ನಿಮ್ಗೆ ಏನಿದಿಲ್ಲ ಈ ಒಂದು 65 ಮಾಡಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಓಕೆ ಇಲ್ಲಿ 35 ಅಥವಾ 40 ಮಾರ್ಕ್ಸ್ ಕೊಡುತ್ತೆ ಈ 2 ಮಾಡಲ್ ಕ್ವಶನ್ ಪೇಪರ್ ಓದಿದರೆ ನೀವು, ಅಥವಾ 30 ಆರಾಮಾಗಿ ಕೊಡುತ್ತೆ. 30 ಮಾರ್ಕ್ಸ್ ಏನಿದೆಲ್ಲ ಈ ಒಂದು 2024 ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಮಗೆ ಶಿಕ್ಷಣ ಇಲಾಖೆಯವರು ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ರು ಅದೊಂದು ಮತ್ತು ನಿಮ್ಮ ಕಾಲೇಜಿನಲ್ಲಿ ನಡೆಸುವಂತ ಪ್ರಿಪೇಟರಿ ಒಂದೇ ಡಿಸ್ಟ್ರಿಕ್ಟ್ ಓದಕ್ಕೆ ಹೋಗಬೇಡ್ರಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಧಾರವಾಡ ಜಿಲ್ಲಾದು ಏನಿದೆಯಲ್ಲ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ನಡೆಸ್ತಾರೆ. ಇವಾಗ ಜನವರಿನಲ್ಲಿ ನಡೆಸ್ತಾರೆ. ಇವಾಗ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ಸ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳು ಓಕೆ ಸೀನಿಯರ್ ಅಥವಾ ಜೂನಿಯರ್ ಕಡೆ ಹೋಗಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು. ಓಕೆ ನಿಮ್ಮ ಕೊಡ್ತಾರೆ ಸ್ಟೂಡೆಂಟ್ಸ್ ಕೊಡ್ತಾರೆ, ಏನು ಜೆರಾಕ್ಸ್ ಮಾಡ್ಕೊಳ್ಳಿ ಅವ್ರ ಹತ್ರ ಹೋಗಿ. ಓಕೆ ಒಂದು 2 ಡಿಸ್ಟ್ರಿಕ್ಟ್ ಅಂದ್ರೆ ಇವಾಗ ನಾನು ಕೂಡ ಹಾಕ್ತೇನೆ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಗಿರ್ಬೋದು, ವಿಜಯಪುರ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಓಕೆ ಬೆಂಗಳೂರು ಮೈಸೂರು ಆಗಿರ್ಬೋದು, ಧಾರವಾಡ ಹುಬ್ಬಳ್ಳಿ ಇಲ್ಲಿ ನಾನು ಕೊಡುತ್ತೇನೆ. ನಾನು ನಿಮಗೆ ರಾಯಚೂರು ಓಕೆ ದಾವಣಗೆರೆ ನಾನು ನಿಮಗೆ ನೀಡುತ್ತೇನೆ. ಓಕೆ ಒಂದ್ 2-3 ಅಥವಾ 1-2 ಡಿಸ್ಟ್ರಿಕ್ಟ್ ಏನಿದೆಯಲ್ಲ ನೀವು ಪ್ರಿಪೇರ್ಡ್ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು 2024 ಮಾಡಲ್ ಶಿಕ್ಷಣ ಇಲಾಖೆಯವರು ಏನು ಪ್ರಕಟಣೆ ಮಾಡಿದ್ರು ನೋಡಿ ಅದೊಂದು ನೀವು ಓದ್ಕೊಂಡ್ರೆ ಸಾಕು ಸ್ನೇಹಿತರೆ. ಆರಾಮಾಗಿ ನಿಮಗೆ 30 ಅಥವಾ 45 ಮಾರ್ಕ್ಸ್ ಇಲ್ಲಿ ಏನಿದೆಲ್ಲ ಕವರ್ ಆಗುತ್ತೆ. ನಾನು ಹೇಳಿದಂತೆ ನಾನು ಕೊಟ್ಟಿರುವಂತ ಪ್ರಶ್ನೆಗಳು ಏನಿದೆಲ್ಲ ಅದಷ್ಟು ನೀವು ಅಭ್ಯಾಸ ಅದರೊಳಗಿಂದ ಒಂದು 2-3 ಪ್ರಶ್ನೆಗಳು ಅಭ್ಯಾಸ ಮಾಡಿದರೆ ಆರಾಮಾಗಿ ನಿಮ್ದು 70 ಆಗುತ್ತೆ ಸ್ನೇಹಿತರೆ. 70 ಅಂದ್ರೆ ಫಿಕ್ಸ್.
70 ಮಾರ್ಕ್ಸ್ ನಿಮ್ಮ ಕೈಯಲ್ಲಿನೇ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಕೈಯಲ್ಲಿದೆ 70 ಮಾರ್ಕ್ಸ್. ನೀವೇ ಹೇಗೆ ಸ್ಟಡಿ ಮಾಡ್ಕೋತೀರಾ ನೋಡಿ, ಪ್ಲಾನಿಂಗ್ ಮಾಡ್ಕೊಳ್ಳಿ. ಈ ರೀತಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವ ಒಂದು ಸಬ್ಜೆಕ್ಟ್ಗಳು ಡಿಫಿಕಲ್ಟ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನಾನು ಕೂಡ ಇಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೇನೆ. ಆರಾಮಾಗಿ ನೀವು ರಿಸಲ್ಟ್ ಮಾಡ್ಕೋಬಹುದು. ಓಕೆ, ಬೆಸ್ಟ್ ಟೈಮ್ ಟೇಬಲ್ ಹೇಳಿದ್ದೇನೆ ನಿಮಗೆ. ಬೆಸ್ಟ್ ಟೈಮ್ ಟೇಬಲ್ ನಾನು ಹೇಳಿದ್ದೇನೆ, ಬೆಳಗಿನ ಜಾವ ಮತ್ತು ರಾತ್ರಿ ಈ ಒಂದು ಟೈಮ್ನಲ್ಲಿ ಓದ್ಕೊಳ್ಳಿ. ಮತ್ತು ನಿಮಗೆ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಏನಿದೆಯಲ್ಲ, ಓಕೆ, ಮಧ್ಯಾಹ್ನ ಕೂಡ ಮಧ್ಯಾಹ್ನ 1ರಿಂದ ಒಂದು 3 ಗಂಟೆ ಅಥವಾ 2 ಗಂಟೆವರೆಗೆ 1 ಅವರ್ ಇಲ್ಲಿ ಕೊಡ್ರಿ, ಓದಕ್ಕೆ ಸಾಕು. ಈ ರೀತಿ ಪ್ಲಾನಿಂಗ್ ಮಾಡ್ಕೊಳ್ಳಿ, ಆರಾಮಾಗಿ ನಿಮ್ದು ರಿಸಲ್ಟ್ ಆಗುತ್ತೆ. ಓಕೆ, ನಿಮ್ಮ ತಂದೆ ತಾಯಿ ಏನೋ ಒಂದು ಹೋಪ್ ಇಟ್ಕೊಂಡಿದ್ದಾರೆ ನೀವು ಪಾಸ್ ಆಗ್ತೀರಂತ. ಸೊ ಅವ್ರಿಗೆ ಏನಿದೆಲ್ಲ ಖುಷಿ ಕೊಡ್ರಿ. 2024ನಲ್ಲಿ ಓಕೆ ನ್ಯೂ ಇಯರ್ ಇರುತ್ತೆ, ಹ್ಯಾಪಿ ನ್ಯೂ ಇಯರ್ ಇರುತ್ತೆ. ಅವಾಗ ಅವ್ರಿಗೆ ಏನಿದಿಲ್ಲ ಒಂದು ಖುಷಿ ಕೊಡ್ರಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ, ಏನು ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಕ್ಲಾಸಸ್ಗಳು ಏನು ಮಾಡ್ತಾ ಇದ್ದೆ ನೋಡಿ, ಅದಷ್ಟು ಕ್ಲಾಸಸ್ಗಳನ್ನ ನೋಡ್ಕೊಳ್ಳಿ. ಮತ್ತು ಏನಿದೆಲ್ಲ ಆಲ್ರೆಡಿ ನಾನು ಓಕೆ ನನ್ನ ನಂಬರ್ ತೆಗೆದುಕೊಳ್ಳಿ, ಬಟ್ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಪೇಡ್ ವರ್ಷನ್ ನಾನು 100 ರೂಪಾಯಿನಲ್ಲಿ ಏನಿದೆಲ್ಲ 100 ರೂಪಾಯಿ ಓಕೆ 100 ರೂಪಾಯಿನಲ್ಲಿ ಏನಿದೆಲ್ಲ ನಾನು ನಿಮಗೆ 6 ಸಬ್ಜೆಕ್ಟ್ ಟೀಚ್ ಮಾಡಿಸುತ್ತೇನೆ. 6 ಸಬ್ಜೆಕ್ಟ್ ನಾನು ನಿಮಗೆ ಕಲಿಸುತ್ತೇನೆ. 6 ಸಬ್ಜೆಕ್ಟ್ನಲ್ಲಿ ಕೂಡ ನೀವು ಏನಿದೆಲ್ಲ ಜಸ್ಟ್ ಪಾಸಿಂಗ್ ಆರಾಮಾಗಿ ಪಾಸ್ ಆಗ್ಬೋದು. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡುತ್ತೇನೆ ಮತ್ತು ಕ್ಲಾಸಸ್ಗಳು ಏನು ಸೆಂಡ್ ಮಾಡುತ್ತೇನೆ. ಏನಿಲ್ಲ ಈ ಒಂದು ಪೇಡ್ ಕೋರ್ಸ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಏನಿದೆಲ್ಲ ನಾನು ಟೆಲಿಗ್ರಾಮ್ನಲ್ಲಿ ಓಕೆ ನಾನು ನಿಮಗೆ ಜಾಯಿನ್ ಮಾಡಿಸ್ತೇನೆ, ಅಥವಾ ನಾನು ಪರ್ಸನಲಿ ನಿಮಗೆ ಏನಿದೆಲ್ಲ ವಾಟ್ಸಪ್ನಲ್ಲಿ ಬಂದು ನಾನು ನಿಮಗೆ ಕ್ಲಾಸಸ್ಗಳ ವಿಡಿಯೋಗಳ ಲಿಂಕ್ ಕಳಿಸುತ್ತೇನೆ. ಆದಷ್ಟು ನೀವು ನೋಡ್ಕೊಂಡ್ರೆ ಸಾಕು. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡುತ್ತೇನೆ. ನನ್ನ ನಂಬರ್ ತೆಗೆದುಕೊಳ್ಳಿ. ಓಕೆ 8277224003 ಓಕೆ ಇದು ನನ್ನ ನಂಬರ್ ಆಗಿರುತ್ತೆ. ಪ್ಲೀಸ್ ಕಾಲ್ ಮಾಡಕ್ಕೆ ಹೋಗಬೇಡ್ರಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿರಿ. ಎಲ್ಲ ವಿದ್ಯಾರ್ಥಿಗಳಿಗೆ ರಿಪ್ಲೈ ಮಾಡುತ್ತೇನೆ. ಓಕೆ, ಈ ಒಂದು 100 ರೂಪಾಯಿ ಕೋರ್ಸ್ ಏನಿದೆ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. 100 ರೂಪಾಯಿನಲ್ಲಿ ಏನಿದೆಯಲ್ಲ ನಾನು ನಿಮಗೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳಾಗಿರ್ಬೋದು ಮತ್ತು ನಿಮಗೆ ಯಾವ ಸಬ್ಜೆಕ್ಟ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಲ್ಲ ಅದು ಕೂಡ ಸೆಂಡ್ ಮಾಡ್ತೇನೆ. ನೀವು ಅದಷ್ಟು ಓದ್ಕೊಂಡ್ರೆ ಸಾಕು. ನಾನು ಇಲ್ಲಿ ಇನ್ನೊಂದು ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಇವಾಗ ನೀವು 100 ರೂಪಾಯಿ ಏನಿದೆಲ್ಲ ಪರ್ಚೇಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. 100 ರೂಪಾಯಿ ಏನು ಕೋರ್ಸ್ ಇದೆಯಲ್ಲ 100 ರೂಪಾಯಿನಲ್ಲಿ 6 ಸಬ್ಜೆಕ್ಟ್ ನಾನು ಕಲಿಸುತ್ತೇನೆ ಅಂತ ಹೇಳಿದ್ದೆ. ಇವಾಗ ನನಗೆ ಬಂದು ವಾಟ್ಸಪ್ನಲ್ಲಿ ಇವಾಗ ನೀವು ಮೆಸೇಜ್ ಮಾಡ್ತೀರಾ. ಇವಾಗ ಓಕೆ ನೀವು 100 ರೂಪಾಯಿ ಕೊಟ್ಟು ಪರ್ಚೇಸ್ ಕೂಡ ಮಾಡ್ಕೋತೀರಾ ಈ ಒಂದು ಕೋರ್ಸ್. ಓಕೆ 6 ಸಬ್ಜೆಕ್ಟ್ನಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತೀನಲ್ಲ ಅದನ್ನು ನೀವು ಕಂಪಲ್ಸರಿ ಓದಲೇಬೇಕು. ಓದಿದರೆ ಮಾತ್ರ ನೀವು ಏನಿದಿಲ್ಲ ಜಸ್ಟ್ ಪಾಸ್ ಆಗ್ತೀರಾ ಮತ್ತು ರಿಸಲ್ಟ್ ಕೂಡ ಆಗುತ್ತೆ. ನಾನು ಹೇಳಿದ್ದು ನೀವು ಫಾಲೋ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಸರ್ ಇವಾಗ ಆಲ್ರೆಡಿ ಇದು ಹಳೆ ವಿಡಿಯೋಗಳು ಅದಾವೆ, ಇದು ಹೇಗೆ ಅಭ್ಯಾಸ ಮಾಡಬೇಕು, ನಾನು ಎದಕ್ಕೆ ಸೆಂಡ್ ಮಾಡ್ತಾ ಇದ್ದೇನೆ, ನನಗೇನು ಹುಚ್ಚಿಡಿದಿಲ್ಲ, ನಾನು ಎದಕ್ಕೆ ಸೆಂಡ್ ಮಾಡ್ತಾ ಇದ್ದೇನೆ, ಅವು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಸೆಂಡ್ ಮಾಡ್ತಾ ಇರ್ತೇನೆ. ಇವಾಗ ನಿಮಗೆ ಇಂಗ್ಲೀಷ್ ಗ್ರಾಮರ್ ಏನಿದೆಲ್ಲ ನಾನು ವಿಡಿಯೋಗಳು ಮಾಡಿದ್ದೇನೆ ಈಗ ಆಲ್ರೆಡಿ 2023 ಅವರಿಗೆ. ಓಕೆ ಅದೇ ಕ್ಲಾಸ್ ನಿಮಗೆ ನಾನು ಇವಾಗ ಸೆಂಡ್ ಮಾಡಿದ್ದೀನಿ ಅಂದರೆ ಇದು ಹಳೆಯ ವಿಡಿಯೋಗಳಿದೆ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಈಸಿಲಿ ಹೇಳಿದ್ದೀನಿ. ಅಲ್ಲಿ ಕೂಡ ನ್ಯೂ ಕ್ಲಾಸಸ್ ಕೂಡ ಪ್ರಾರಂಭ ಮಾಡುತ್ತೇನೆ ನಾನು 2024. ಇವಾಗ ಜನವರಿ ಫೆಬ್ರವರಿನಲ್ಲಿ ಇದೆ ಗ್ರಾಮರ್ ಒಂದೊಂದು ಪ್ರಶ್ನೆ ಕೂಡ ನಾನು ನಿಮಗೆ ಒಂದೊಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಲಿಂಕರ್ಸ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಇವೆಲ್ಲ ನಾನು ಒಂದೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಮತ್ತೆ ಬೋರ್ಡ್ನಲ್ಲಿ ಏನಿದೆಲ್ಲ ಒಂದೊಂದು ಕ್ಲಾಸಸ್ಗಳನ್ನ ತೆಗೆದುಕೊಳ್ಳುತ್ತೇನೆ. ಈ ಒಂದು 100 ರೂಪಾಯಿ ಕೋರ್ಸ್ ನೀವೇನು ಪರ್ಚೇಸ್ ಮಾಡ್ಕೊಂಡಿರ್ತಾರಲ್ಲ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ. ನಾನು ನಿಮಗೆ ನ್ಯೂ ಕ್ಲಾಸಸ್ ಕೂಡ ಸೆಂಡ್ ಮಾಡುತ್ತೇನೆ. ನಾನು ಏನು ಸೆಂಡ್ ಮಾಡುತ್ತೇನೆ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಸೆಂಡ್ ಮಾಡ್ತೇನಲ್ಲ ಅದಷ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಓಕೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಓಕೆ ಸೊ ಸೀರಿಯಸ್ ಆಗಿ ಅಭ್ಯಾಸ ಮಾಡಿ. ಈ 2 ತಿಂಗಳಲ್ಲಿ ನಿಮ್ದು ಲೈಫ್ ಇದೆ ಸ್ನೇಹಿತರೆ. ಈ 2 ತಿಂಗಳಲ್ಲಿ ನಿಮ್ಮದು ಲೈಫ್ ಇದೆ ಅಂತ ಅನ್ಕೊಳ್ಳಿ. ಯಾಕೆಂದರೆ ಈ ಒಂದು 2 ತಿಂಗಳು ನೀವು ಹೇಗೆ ಯುಟಿಲೈಸ್ ಮಾಡ್ಕೋತೀರಾ, ಹೇಗೆ ನೀವು ಸರಿಯಾಗಿ ಓಕೆ ಟೈಮ್ಗೆ ಮಹತ್ವ ಕೊಟ್ಟು ಹೇಗೆ ನೀವು ಬೆನಿಫಿಟ್ ತೆಗೆದುಕೊಳ್ತೀರ ನೋಡಿ, ಹಾಗೆ ನಿಮಗೆ ಮುಂದೆ ಏನಿದೆಲ್ಲ 2024ನಲ್ಲಿ ಬೆನಿಫಿಟ್ಸ್ಗಳು ಮತ್ತು ಅಪರ್ಚುನಿಟಿಗಳು ಎಲ್ಲ ಬರುತ್ತೆ ಸ್ನೇಹಿತರೆ. ನಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಹೋಪ್ ಇಟ್ಟಿದ್ದಾರೆ, ಪಾಸ್ ಆಗ್ತೀರಾ ಅಂತ. ಪಾಸ್ ಆಗ್ತೀರಾ ನೀವು, ನನಗೂ ಕೂಡ ನಂಬಿಕೆ ಇದೆ, ನೀವು ಚೆನ್ನಾಗಿ ಓದ್ರಿ. ಓಕೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೆ ಬಹಳಷ್ಟು ನಾಲೆಜ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾನಿದ್ದೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.